ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 33 60 ಡೇಟ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಸೊ ಡೇ 33ಕ್ಕೆ ಕಾಲಿಟ್ಟಿದ್ದೀವಿ. ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ನೋಡೋಣ. ಹಾಗೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾರೆ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣನೇ ಖಾಲಿ ಹೊಟ್ಟೆಗೆ ಸೊ ಎದ್ದು ಆಲ್ರೆಡಿ ಸ್ವಲ್ಪ ಹೊತ್ತು ಆಗ್ಬಿಟ್ಟಿದೆ. ಖಾಲಿ ಹೊಟ್ಟೆಗೆ ನಾನು ಜೀರಾ ವಾಟರ್ನ ತಗೊತಾ ಇದ್ದೀನಿ. ಜೀರಿಗೆನ ನಾನು ನೈಟ್ ಕುಡ್ದಿದ್ನಲ್ವಾ, ಸೊ ಅದೇ ಜೀರಿಗೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟಿಟ್ಟಿರ್ತೀನಿ. ಸೊ ಅದೇ ಜೀರಿಗೆನ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಸೊ ಖಾಲಿ ಹೊಟ್ಟೆಗೆನೆ ಇದನ್ನ ಕುಡಿತೀನಿ. ಇದನ್ನ ಕುಡಿಯೋದ್ರಿಂದ ಡೈಜೆಸ್ಟಿವ್ ಇಂಪ್ರೂವ್ ಆಗುತ್ತೆ, ಹಾಗೆಯೇ ವೆಯ್ಟ್ ಲಾಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮಾರ್ನಿಂಗ್ ಒಂದು ಬೆಸ್ಟ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ಹಾಗೆ ಮೆಟಬಾಲಿಸಮ್ ಕೂಡ ಇಂಪ್ರೂವ್ ಮಾಡೋಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಬನ್ನಿ ಈ ಡ್ರಿಂಕ್ನ ಕುಡಿಯೋಣ. ಇವತ್ತು ನಾನು ರೋಟಿನೆಲ್ಲ ಸ್ವಲ್ಪ ಲೇಟಾಗೆ ಸ್ಟಾರ್ಟ್ ಮಾಡಿದ್ದೆ. ಸೊ ಎದ್ದಿದ್ದು ಸ್ವಲ್ಪ ಲೇಟ್ ಆಗಿತ್ತು. ಇವಾಗ ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ ಸೊ ಲಂಚ್ ಬಾಕ್ಸ್ ಏನಿಲ್ಲ, ಮನೇಲಿ ಏನಾದ್ರು ಸ್ನ್ಯಾಕ್ಸ್ ತಿನ್ಕೊಂಡು ಹೋಗ್ತಾರೆ. ಅದಾದಮೇಲೆ ಒಂದು 10:40 11 o'clock ಹಾಗೆ ಮನೆಗೆ ಬಂದುಬಿಡ್ತಾರೆ. ಸೊ ಹಾಗೆಯೇ ಬಾಸು ರುದ್ದಿನ ಸೊ ಎಕ್ಸಾಮ್ ಮುಗ್ದಿತ್ತು. ಸೊ ನಾನು ಕ್ಯೂಟಿಗೆ ಹೋಗಿ ಕರ್ಕೊಬಂದು, ಕ್ಯೂಟಿಗೆ ಇವತ್ತು ಸ್ಟಡಿ ಹಾಲಿಡೇ ಕೊಟ್ಟಿದ್ದಾರೆ. ನಾಳೆಯಿಂದ ಅವಳಿಗೆ ಫೈನಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅವ್ರಿಗೆ ಇವತ್ತು ಓದ್ಕೊಳ್ಳೋದಕ್ಕೆ ಅಂತ ಸ್ಟಡಿ ಹಾಲಿಡೇ ಕೊಟ್ಟಿದ್ರು. ನಾನು ಬರ್ತೀನಿ ಕರ್ಕೊಂಬರೋದಕ್ಕೆ ಅಂತ. ಸೊ ಕ್ಯೂಟಿ ಕೂಡ ಬಂದಿದ್ರು. ಸೊ ನಾನಿವತ್ತು ನನ್ನ ಬ್ರೇಕ್ಫಾಸ್ಟ್ಗೆ ರಾಗಿ ಗಂಜಿನ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಸೊ 1-2 ಟೇಬಲ್ ಸ್ಪೂನ್ ಅಷ್ಟು ಹಸಿ ಹಿಟ್ಟನ್ನ ರಾಗಿ ಹಿಟ್ಟನ್ನ ತೆಗೆದು ಸೊ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಹೀಗೆ ಮಾಡಿ ಹಾಕೋದ್ರಿಂದ ಏನು ಲಂಪ್ಸ್ ಬರೋದು, ಗಂಟು ಆಗುತ್ತಲ್ಲ, ಅದೆಲ್ಲ ಆಗಲ್ಲ. ಹಾಗಾಗಿ ಇಲ್ಲಾಂದರೆ ಡೈರೆಕ್ಟಾಗಿ ನೀರು ಮತ್ತು ರಾಗಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು. ಸೊ ಆವಾಗಲೂ ಕೂಡ ಗಂಟು ಬರಲ್ಲ. ಸೊ ಇವತ್ತು ಒಂದು ಸ್ವಲ್ಪ ಹೆಲ್ದಿ ಆಗಿರಲಿ ಅಂದ್ಬಿಟ್ಟು ಸೊ ರಾಗಿ ಗಂಜಿನ ಮಾಡ್ಕೊತಾ ಇದ್ದೀನಿ. ನಂಗೆ ಸಖತ್ ಇಷ್ಟ. ಅದಕ್ಕೆ ಸ್ವಲ್ಪ ಮೊಸರು ಹಾಗೇನೆ ಈರುಳ್ಳಿ ಎಲ್ಲ ಹಾಕೊಂಡು ಕುಡಿತಾರೆ, ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನೀವು ಇನ್ನೊಂದು ಸ್ವಲ್ಪ ಅದನ್ನು ನೈಟ್ ಕೂಡ ಮಾಡಿಟ್ಕೊಂಡಿದ್ರೆ ಇನ್ನೂ ಹೆಲ್ದಿ ಅಂತಲೇ ಹೇಳ್ಬೋದು. ನೈಟ್ ಮಾಡಿ ಬೆಳಗ್ಗೆ ಮೊಸರನ್ನ ಮಿಕ್ಸ್ ಮಾಡಿ ತೊಗೊಳೋದ್ರಿಂದ ಸೊ ನಾನು ಇವಾಗಕ್ಕೆ ತೊಗೊತಾ ಇದ್ದೀನಿ. ಹಾಗೇನೆ ಇವತ್ತು ನಮ್ಮ ಮನೇಲಿ ನೆನ್ನೆ ಊಟಕ್ಕೆ ಬಂದಿರ್ಲಿಲ್ವಲ್ಲ, ಹಾಗಾಗಿ ಅಕ್ಕ ಸೊ ನನಗೆ ಅಂದ್ಬಿಟ್ಟು ಎಗ್ ಕೂಡ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಗಂಜಿ ಜೊತೆ ಎಗ್ ಕೂಡ ತೊಗೊತೀನಿ. ಹಾಗೆಯೇ ಇಲ್ಲಿ ಚಿಕನ್ ಫ್ರೈ ಕೊಟ್ಟಿದ್ದಾರೆ. ರಾತ್ರಿ ಊಟಕ್ಕೆ ಬಂದಿರಲಿಲ್ವಲ್ಲ, ಹಾಗಾಗಿ ಅವ್ರಿಗೆ ಚಿಕನ್ ಫ್ರೈ, ಸೊ ಮಟನ್ ಸಾಂಬಾರು, ಸೊ ಅದ್ರ ಜೊತೆಗೆ ಸೊ ಬಿರಿಯಾನಿ ಕೂಡ ಕೊಟ್ಟು ಕಳಿಸಿದ್ದಾರೆ. ಸೊ ಇವಾಗ ಬ್ರೇಕ್ಫಾಸ್ಟು ಇದೇ ಆಗುತ್ತೆ. ಸೊ ನಾನು ತಿನ್ನಲ್ವಲ್ಲ, ಮಕ್ಕಳಿಗೆಲ್ಲರೂ ಜಾಸ್ತಿನೇ ಕೊಟ್ಟಿದ್ದಾರೆ, ಹಾಗಾಗಿ ಇದೇ ಆಗುತ್ತೆ. ಸೊ ಇವತ್ತು ಸ್ವಲ್ಪ ಲೇಟಾಗಿ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಇವರು ಸ್ಕೂಲಿಂದ ಎಲ್ಲ ಕರ್ಕೊಂಡ್ಬಂದು ಮನೇಲಿ ಸ್ವಲ್ಪ ಕೆಲಸ ಇತ್ತಲ್ಲ ಮುಗಿಸೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಹಾಗಾಗಿ ಲೇಟ್ ಆಗಾದ್ರೂ ಇದೊಂದು ಸ್ವಲ್ಪ ಫುಲ್ ಫೀಲಿಂಗ್ ಆಗಿರುತ್ತೆ. ಹಾಗಾಗಿ ತೊಗೊತಾ ಇದ್ದೀನಿ. ಇವತ್ತೇನು ಹೊಟ್ಟೆ ಹಸಿವು ಆಗಿರಲಿಲ್ಲ, ಅಂದರೆ ಬಿರಿಯಾನಿ ಎಲ್ಲ ತಿಂದಿದ್ದಲ್ವಾ. ಸೊ ಸ್ವಲ್ಪ ಡೈಜೆಷನ್ ಆಗೋಕ್ಕೆ ಟೈಮ್ ಕೊಟ್ಬಿಟ್ಟು ಸೊ ಇವತ್ತಿನ ಬ್ರೇಕ್ಫಾಸ್ಟ್ನ ಮಾಡ್ತಾ ಇದ್ದೀನಿ. ಸೊ ನಾವೇನಾದ್ರು ನಾನ್ ವೆಜ್ ತಿಂದಿರ್ತೀವಿ ಅಂದರೆ 8 to 10 hours ಆಗುತ್ತೆ ಡೈಜೆಷನ್ ಆಗೋದಕ್ಕೆ. ಇರುವಾಗನೇ ನಾನಿವತ್ತು ನನ್ನ ಬ್ರೇಕ್ಫಾಸ್ಟ್ಗೆ ರಾಗಿ ಗಂಜಿನ ತೊಗೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಆನಿಯನ್ನು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ, 1-2 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಸೂಪರ್ ಟೇಸ್ಟಿಯಾಗಿರೋ ರಾಗಿ ಗಂಜಿ ರೆಡಿ ಆಗುತ್ತೆ. ರಾಗಿ ಅಂಬ್ಲಿ, ರಾಗಿ ಗಂಜಿ ಏನು ಬೇಕಾದ್ರೂ ಹೇಳ್ಬೋದು, ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಇದನ್ನು ತೊಗೊಳೋದ್ರಿಂದ ಹೊಟ್ಟೆ ಹಸಿವು ಬೇಗ ಆಗಲ್ಲ. ಸೊ ಏನಕ್ಕೆ ಅಂದರೆ ಇದರಲ್ಲಿ ಹೈ ಫೈಬರ್ ಇದೆ ರಾಗಿಯಲ್ಲಿ. ಹಾಗಾಗಿ ಫೈಬರ್ ಇರೋದು ಫುಡ್ಡು ನೀವು ಬೆಳಗಿನ ಟೈಮ್ ಯಾವುದೇ ತೊಗೊಂಡ್ರೂ ಕೂಡ ನಿಮಗೆ ಬೇಗ ಹೊಟ್ಟೆ ಹಸಿವು ಆಗಲ್ಲ. ಹಾಗೆ ಡೈಜೆಸ್ಟಿವ್ ಟ್ರ್ಯಾಕ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗೆಯೇ ರಾಗಿಯಲ್ಲಿ ಮೆಗ್ನೀಷಿಯಮ್ ಜಾಸ್ತಿ ಇರೋದ್ರಿಂದ ನಿಮ್ಮ ಮೆಟಬಾಲಿಸಮ್ನ ಬೂಸ್ಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ರಾಗಿನ ಹೆಣ್ಮಕ್ಳು ತೊಗೊಳ್ಳೋದು ತುಂಬಾ ಒಳ್ಳೆಯದು. ಗಂಡ್ಮಕ್ಳು ಎಷ್ಟು ತೊಗೋತಾರೋ ಗೊತ್ತಿಲ್ಲ, ಬಟ್ ಹೆಣ್ಮಕ್ಳಂತೂ ರೆಗ್ಯುಲರ್ ಆಗಿ ನಿಮ್ಮ ಡಯಟಲ್ಲಿ ರಾಗಿನ ಯೂಸ್ ಅದರಿಂದ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ಹಾಗೆ ನೀವು ವೆಯ್ಟ್ ಲಾಸಲ್ಲಿದ್ದರೆ ಸೊ ವೆಯ್ಟ್ ಲಾಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ ಅಲ್ಲದೆ ಒಂದು ಹೆಲ್ದಿ ಲೈಫ್ನ ಲೀಡ್ ಮಾಡ್ತೀರಾ ಅಂದರೆ ಸೊ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ರಾಗಿ ಒಂದು ಬೆಸ್ಟ್ ಮಿಲೆಟ್ಸ್ ಅಂತಲೇ ಹೇಳ್ಬೋದು. ಸೊ ರೆಗ್ಯುಲರ್ ಆಗಿ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಅದ್ರ ಜೊತೆಗೆ ನಾನು ಇವತ್ತು 2 whole egg ಕೂಡ ತೊಗೊಂಡೆ. ಸೊ ರಾಗಿ ತೊಗೊಳೋದ್ರೆ ಬೆಳಗ್ಗೆ ಪ್ರೋಟೀನ್ಗೋಸ್ಕರ ನಾನು ಸೊ ಎಗ್ ಕೂಡ ಯೂಸ್ ಮಾಡಿದ್ದೀನಿ. ಬಿಸಿಲಿಗೆ ಬೆಳಗ್ಗೆನೇ ಈ ಥರ ಹೆಲ್ದಿ ಬ್ರೇಕ್ಫಾಸ್ಟು ಹೊಟ್ಟೆ ಫುಲ್ ಖುಷಿ, ನಾವು ಖುಷಿ.
ಸೊ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಹಾಗೆ ಹೆಣ್ಮಕ್ಳು, ಸೊ ಗಂಡ್ಮಕ್ಳು ಎಷ್ಟು ರಾಗಿ ತಿಂತಾರಲ್ಲ ಗೊತ್ತಿಲ್ಲ, ಹೆಣ್ಮಕ್ಳು ರಾಗಿನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಅವ್ರಿಗೆ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಇದೆ ರಾಗಿಯಿಂದ. ಹಾಗಾಗಿ ದಿನಕ್ಕೆ ಒಂದ್ಸಲನಾದರೂ ರಾಗಿನ ಕನ್ಸ್ಯೂಮ್ ಮಾಡೋ ಥರ ನೋಡ್ಕೊಳ್ಳಿ. ಈ ಥರ ರಾಗಿ ಗಂಜಿ ಮಾಡ್ಕೋಬೋದು. ಸೊ ಇಲ್ಲಾಂದರೆ ನೀವು ರಾತ್ರಿನೇ ಅಂಬ್ಲಿ ಮಾಡಿಟ್ಕೊಂಡು ಅದಕ್ಕೂ ಕೂಡ ಮೊಸರಲ್ಲೇ ಮಿಕ್ಸ್ ಮಾಡ್ಕೊತಿದ್ರೆ ಅದು ಇನ್ನೂ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ, ಫುಲ್ ಕೂಲಾಗಿರುತ್ತೆ. ಇಲ್ಲಾಂದರೆ ರಾಗಿ ದೋಸೆ ಮಾಡ್ಕೋಬೋದು, ರಾಗಿ ರೊಟ್ಟಿ ಮಾಡ್ಕೋಬೋದು, ರಾಗಿಯಲ್ಲಿ ಉಪ್ಮಾ ಮಾಡ್ಕೋಬೋದು. ಏನೂ ಬೇಡ ಅಂದರೆ ರಾಗಿ ಮುದ್ದೆ ಮಾಡ್ಕೊಂಡು ತಿನ್ಬೋದು. ಸೊ ಇದು ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸೊ ಇದು ತುಂಬ ಓಲ್ಡ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ಈ ಬೇಸಿಗೆ ಬಂತು ಅಂದರೆ ಇದನ್ನು ಮಾಡೇ ಮಾಡ್ತಾರೆ. ನಿಮಗೆ ರೋಡ್ ಸೈಡಲ್ಲೆಲ್ಲ ಇದನ್ನು ದುಡ್ಡಿಗೆ ಸೇಲ್ ಮಾಡ್ತಾ ಇರ್ತಾರೆ. ಅದಷ್ಟು ದುಡ್ಡು ಕೊಟ್ಟು ಕುಡಿಯೋದಕ್ಕಿಂತ ಮನೇಲೇ ಮಾಡಿದ್ರೆ ಆರಾಮಾಗಿ ಎಲ್ಲರೂ ಖುಷಿ ಪಡ್ಕೊಂಡು ಕುಡಿಬೋದು. ನಾನೆಲ್ಲ ಚಿಕ್ಕ ವಯಸ್ಸಲ್ಲಿ ರಾಗಿ ತಿನ್ನಬೇಕಾದ್ರೆ ತಿಂತಾ ಇರಲಿಲ್ಲ. ರಾಗಿ ತಿಂದರೆ ಕಪ್ಪಗಾಗ್ತಾರೆ ಅನ್ನೋದೊಂದು ನಂಬಿಕೆ ಇತ್ತು. ಸೊ ಚಿಕ್ಕ ವಯಸ್ಸಿಂದ ಏನಂದರೆ ನನಗೆ ರಾಗಿ ತಿನ್ನೋಕ್ಕೆ ಇಷ್ಟ ಇಲ್ಲ. ನಾನು ರಾಗಿ ತಿನ್ನಲ್ಲ ಅಂತ ಹೇಳಿದ್ರೆ ನಮ್ಮ ಮನೆ ಒಂದು ಊರ ಕಡೆ ಎಲ್ಲ ಏನಾದ್ರು ರಾಗಿ ತಿಂದರೆ ಕಪ್ಪಗಾಗ್ತೀನಿ ಅಂತ ತಿನ್ನಲ್ವ ಅಂತ ನನ್ನ ಮೈಂಡಲ್ಲಿ ಅದೇ ಉಳ್ಕೊಬಿಟ್ಟಿತ್ತು, ಹೋಗೋ ರಾಗಿ ತಿಂದರೆ ಕಪ್ಪಗಾಗ್ತಾರೆ ಅಂತ. ಸೊ ಅದಾದಮೇಲೆ ಇವಾಗ ಗೊತ್ತಾಗ್ತದೆ ರಾಗಿ ತಿಂದರೆ ಕಪ್ಪಗಾಗಲ್ಲ, ಸ್ಟ್ರಾಂಗ್ ಆಗ್ತೀವಿ ಅಂತ. ಸೊ ಹೆಣ್ಮಕ್ಳು ಸ್ಟ್ರಾಂಗ್ ಆಗೋದು ತುಂಬಾ ಇಂಪಾರ್ಟೆಂಟು. ಸೊ ರಾಗಿನ ಕನ್ಸ್ಯೂಮ್ ಮಾಡಿ. ನಿಮಗೂ ಯಾರಾದ್ರೂ ಹಳ್ಳಿ ಕಡೆಯವರಿದ್ದರೆ 100% ಇದನ್ನ ಹೇಳಿರ್ತಾರೆ. ನೀವು ರಾಗಿ ತಿನ್ನಲ್ಲ ಅಂದರೆ ಯಾಕಮ್ಮ ರಾಗಿ ತಿಂದರೆ ಕಪ್ಪಗಾಗ್ತೀನಿ ಅಂತ ತಿನ್ನಲ್ವಮ್ಮ ಅಂತ ಹೇಳಿರ್ತಾರೆ. ಸೊ ನನಗೂ ಅದೇ ಹೇಳ್ತಾಯಿದ್ರು. ಅದನ್ನೇ ಮೈಂಡಲ್ಲಿ ಇಟ್ಕೊಬಿಟ್ಟು ರಾಗಿ ತಿಂದರೆ ಕಪ್ಪಾಗ್ತೀನಿ ಅಂತ ಅಂದ್ಕೊಬಿಟ್ಟಿದ್ದೆ. ಸೊ ರಾಗಿ ತಿಂದರೆ ಕಪ್ಪಗಾಗಲ್ಲ, ಒಳ್ಳೆ ಹೆಲ್ದಿ ಆಗ್ತೀವಿ. ಸೊ ಅದರಲ್ಲಿ ಈ ಥರದ್ದೆಲ್ಲ ಟೇಸ್ಟಿ ರಾಗಿಯಲ್ಲಿ ಮಾಡ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ವೆಯ್ಟ್ ಲಾಸು ಆಗುತ್ತೆ. ಸೊ ಒಳ್ಳೆ ಫುಡ್ ಕೊಟ್ಟಿದ್ದೀವಿ ಅನ್ನೋ ಫೀಲಿಂಗು ಇರುತ್ತೆ, ಟೇಸ್ಟ್ ಕೂಡ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ ಇದನ್ನು. ಸೊ ನಾನಿವತ್ತು ಹೋಲ್ ಡೇ ರಾಗಿಯಲ್ಲೇ ಡಯಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ನಾನೇನು ತೊಗೊತೀನಿ 3 ಟೈಮು. ಹಾಗಾಗಿ ಈ 3 ಫುಡ್ಡಲ್ಲೂ ಕೂಡ ರಾಗಿನ ಇವತ್ತು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ರಾಗಿ ಒಂದು ಬೆಸ್ಟ್ ಫುಡ್. ಹಾಗಾಗಿ ನನ್ನ ಇವತ್ತಿನ ಡಯಟಲ್ಲಿ ನಾನು ರಾಗಿಯಿಂದ ಏನೇನು ಮಾಡ್ಕೊತೀನಿ ಅಂತ ನೋಡ್ಬೋದು. ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ರೆಡಿಯಾಗಿ ಸೊ ಸ್ಕೂಲ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ವು. ಕ್ಯೂಟಿಗೆ ನಾಳೆಯಿಂದ ಫೈನಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಅವಳದು ಸ್ವಲ್ಪ ಫೀಸ್ ಕೂಡ ಬ್ಯಾಲೆನ್ಸ್ ಇತ್ತು. ಬಾಸುರುದ್ದಿದ್ದು ಕ್ಯೂಟಿದು 3 ಜನದ್ದು ಫೀಸ್ನ ಕಟ್ಟಬೇಕಾಗಿತ್ತು. ಸೊ ನಾಳೆ ಆಲ್ರೆಡಿ ಬಾಸುರುದ್ದಿಗೆ ನಡೀತಾ ಇದೆ ಎಕ್ಸಾಮು, ಬಟ್ ಕ್ಯೂಟಿಗೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇವಾಗೆಲ್ಲ ಹಾಲ್ ಟಿಕೆಟ್ ತೊಗೋಬೇಕಲ್ವಾ. ಹಾಲ್ ಟಿಕೆಟ್ ಇಲ್ಲ ಅಂದರೆ ಎಕ್ಸಾಮಿಗೆ ಹಲೋ ಇಲ್ಲ ಅಂತ ಏನೋ ಹೇಳಿದ್ರಂತೆ. ಸರಿ ಬಿಡು ಅಂದ್ಬಿಟ್ಟು ಎಕ್ಸಾಮ್ ಫೀಸ್ ಕಟ್ಟೋಣ ಅಂದ್ಬಿಟ್ಟು ಸೊ ನಾನು ಅನಿಯ ಸ್ಕೂಲ್ ಹತ್ರ ಹೋದ್ವು. ಸೊ ಅಲ್ಲಿ ಎಕ್ಸಾಮ್ ಫೀಸ್ ಕಟ್ಟಿ ಆಮೇಲೆ ರುದ್ದಿ ಬಾಸದು ಹತ್ರ ಸ್ಕೂಲ್ ಹತ್ರ ಬಂದ್ವು. ಅಲ್ಲೂ ಕೂಡ ಎಕ್ಸಾಮ್ ಫೀಸು ಬ್ಯಾಲೆನ್ಸ್ ಇತ್ತು. ಸೊ ಎಲ್ಲದು ಕ್ಲಿಯರ್ ಮಾಡಬೇಕಾಗಿತ್ತು. ಅಲ್ಲಿಂದ ಕ್ಲಿಯರ್ ಮಾಡಿ ಮನೆಗೆ ಬಂದ್ವು. ಅಷ್ಟರಲ್ಲಿ ನಾನು ರಾಗಿ ಗಂಜಿ ಮಾಡಿಟ್ಟಿದ್ನಲ್ವಾ, ಅದನ್ನು ನಮ್ಮ ಮಕ್ಕಳು ಕುಡಿತಾಯಿದ್ರು. ಅವ್ರಿಗೆ ತುಂಬ ಇಷ್ಟ ಅಂದರೆ ಅದಕ್ಕೆ ಕರ್ಡೇನು ಮಿಕ್ಸ್ ಮಾಡಿರಲಿಲ್ಲ, ಹಾಗೇ ಮಾಡಿಕೊಟ್ಟಿದ್ದು. ಸೊ ನಮ್ಮ ಮನೆ ಮಕ್ಕಳು 3 ಜನನೂ ಅಷ್ಟೇ, 3 ಜನ ನಮ್ಮ ಮನೆ ಎಲ್ಲರೂ ರಾಗಿ ಗಂಜಿನ ತುಂಬ ಇಷ್ಟಪಟ್ಟು ಕುಡಿತಾರೆ. ಚಲ್ಬಿಟ್ಟಿದಲ್ಲ ಕುಡ್ಕೊ ಬಸ್. ಇವಾಗ ಯಾರು ಫಸ್ಟ್? ನೋ ಬಾಸು. ನಮ್ಮನೆ ರಾಗಿ ಗಂಜಿ ಲವರ್ಸ್ ನೋಡಿ. ಸೊ ನಮ್ಮ 3 ಜನ ಮಕ್ಳಿಗೂ ರಾಗಿ ಗಂಜಿ ಅಂದ್ರೆ ಸಖತ್ ಇಷ್ಟ. ಬಾಸು ದಿನ ಸ್ವಲ್ಪ ಇದೆ ಅಷ್ಟೇ, ಅಲ್ಲಿ ಬಸ್ಸು ಸಾಕು. ಮತ್ತೆ ನಾಳೆ ಮಾಡ್ಕೊಳ್ತೀನಿ. ರುದ್ದಿ ಮೂತಿ ನೋಡು, ಮೂತಿನ. ಹೌದಾ? ಅದು ಕಾಲೇಜ್ಮೇಲೆ ಮತ್ತೆ ಮಾಡ್ಕೊಟ್ಯಾ? ನೀನ್ ಕೊಡ್ದಿಲ್ಲ? ಮಧ್ಯಾಹ್ನದ ಊಟಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಮನೆಯವ್ರಿಗೆಲ್ಲ ಆಲ್ರೆಡಿ ಬಿರಿಯಾನಿ ಮತ್ತು ಫ್ರೈ, ಸಾಂಬಾರೆಲ್ಲ ಇತ್ತು. ಸೊ ಅದನ್ನೇ ಅಡ್ಜಸ್ಟ್ ಮಾಡಿದ್ವು. ಇನ್ನು ನನಗೆ ಅದ್ರ ಜೊತೆಗೆ ರಾಗಿ ದೋಸೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಇಲ್ಲಿ ಬ್ಯಾಟರ್ನ ಮಾಡ್ಕೊಂಡಿದ್ದೆ. ಏನಿಲ್ಲ, ರಾಗಿ ಒಂದು ಕಪ್ಪಷ್ಟು, ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಇಟ್ಬಿಟ್ಟು ಆಮೇಲೆ ದೋಸೆ ಮಾಡಿದರೆ ಚೆನ್ನಾಗಿ ದೋಸೆ ಬರುತ್ತೆ. ಇದ್ರ ಮೇಲೆ ಒಂಚೂರು ಎಣ್ಣೆ ಹಾಕ್ಕೊಳ್ಳೋದು, ಎಣ್ಣೆನೋ ಇಲ್ಲ ತುಪ್ಪ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಹಾಕ್ಕೊಂಡು ಸೊ 2 ಕಡೆ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ, ಟೇಸ್ಟಿಯಾಗಿ ಕೂಡ ಆಗಿರುತ್ತೆ. ಬೆಳಗ್ಗೆ ನನ್ನ ಬ್ರೇಕ್ಫಾಸ್ಟ್ ನೋಡಿದ್ರಿ ರಾಗಿ ಗಂಜಿ. ಇವಾಗ ನನ್ನ ಸೆಕೆಂಡ್ ಮೀಲ್ಗೆ ಬಂದ್ಬಿಟ್ಟು ನಾನು ರಾಗಿ ದೋಸೆನ ಮಾಡ್ಕೊತಾ ಇದ್ದೀನಿ. ರಾಗಿ ದೋಸೆ ಈಸಿ ಅಂತಲೇ ಹೇಳ್ಬೋದು, ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೋಬೋದು. ಸೊ ಈಸಿಯಾಗಿ ಡೈಜೆಷನ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು.
ಸೊ ಚೆನ್ನಾಗೂ ಇರುತ್ತೆ ಟೇಸ್ಟು ರಾಗಿನ ತಿನ್ನೋದಕ್ಕೆ. ಸೊ ನನ್ನ ಲಂಚ್ ಪ್ಲೇಟ್ ಇದಾಗಿತ್ತು. ಸ್ವಲ್ಪ ಚಿಕನ್ ಫ್ರೈ ಹಾಗೆಯೇ ರಾಗಿ ದೋಸೆ ಒಂದು, ಅದ್ರ ಜೊತೆಗೆ ಸೊ ಕುಕುಂಬರ್ ಕೂಡ ತೊಗೊಂಡಿದ್ದೆ. ಸೊ ಪ್ರೋಟೀನ್ ಆಯಿತು, ಫೈಬರ್ ಆಯಿತು, ಹಾಗೆಯೇ ಬಾಡಿಗೆ ನ್ಯೂಟ್ರಿಷನ್ ಕೂಡ ಫುಲ್ಫಿಲ್ ಆಗುತ್ತೆ. ನನ್ನ ಮಧ್ಯಾಹ್ನದ ಲಂಚ್ ಪ್ಲೇಟ್ನ ನಾನು ಸೊ ಎಲ್ಲ ಸಿಗೋ ಥರನೇ ಬ್ಯಾಲೆನ್ಸ್ ಮಾಡ್ಕೊಂಡಿರ್ತೀನಿ. ಸೊ ಯಾವುದೋ ಒಂದು ತಿಂದ್ಬಿಟ್ಟು ಸುಮ್ಮನೆ ಆಗಲ್ಲ. ಅದಾದಮೇಲೆ ಈವ್ನಿಂಗ್ ವಿಡಿಯೋನ ಕಂಟಿನ್ಯೂ ಮಾಡಿದೆ. ನಾನಿಲ್ಲಿ ದೋಸೆ ರೇಷನ್ ಅಕ್ಕಿ ತಂದಿದ್ದಲ್ವ, ಅದರಲ್ಲೇ ದೋಸೆಗೆ ನೆನೆಸಿಟ್ಟಿದ್ದೆ. ನಾನಿಲ್ಲಿ 5 ಲೋಟ ಅಕ್ಕಿಗೆ 1.5 ಲೋಟ ಉದ್ದಿನಬೇಳೆ, ಹಾಗೆಯೇ 1/4 ಲೋಟ ಕಡಲೆಬೇಳೆ, ಸೊ 1-2 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ಹಾಕಿ ನೆನೆಸಿಟ್ಟಿದ್ದೆ. ಸೊ ಇನ್ನು ಸಂಜೆಗೆ ರುಬ್ಸೋದಕ್ಕೆ ಅಂತ. ಇನ್ನು ಯಾಕೋ ನನಗೆ ಕಾಫಿ ಕ್ರೇವಿಂಗ್ ಜಾಸ್ತಿ ಆಗ್ತಾಯಿತ್ತು, ಸ್ವಲ್ಪ ಹೆಡ್ಡೇಕ್ ಇತ್ತು. ಸರಿ ಅಂದ್ಬಿಟ್ಟು ನಾನು 1 ಲೋಟ ಕಾಫಿನ ಮಾಡಿಕೊಂಡೆ. ನನಗೆ ಕಾಫಿ ಅಂದರೆ ಸಖತ್ ಇಷ್ಟ. ಬಟ್ ಈ ನಡುವೆ ನಾನು ತಪ್ಪಿಸ್ಬಿಟ್ಟಿದ್ದೀನಿ, ಕುಡಿತಾ ಇಲ್ಲ. ಶುಗರ್ನೇ ಕಟ್ ಆನ್ ಮಾಡಿದ್ದೀನಿ, ಅಷ್ಟು ಶುಗರ್ ತೊಗೊತಲ್ಲ. ಬಟ್ ಆಗೋದೇ ಇಲ್ಲ ಅನ್ನೋ ಟೈಮಲ್ಲಿ ಸೊ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದಾಗ ಈ ಥರ ಒಂಚೂರು ತೊಗೊತೀನಿ. ನನಗೆ ಕಾಫಿ ರೆಡಿ ಮಾಡಿಕೊಂಡೆ, ಹಾಗೆ ಬಾಸುಗೆ ಮ್ಯೂಸ್ಲಿ ಕೂಡ ರೆಡಿ ಮಾಡಿಕೊಂಡೆ. ಬಾಸು ಕೂಡ ನಿದ್ದೆ ಮಾಡಿ ಅವಾಗ ತಾನೇ ಎದ್ದಿದ್ದ. ಅವನಿಗೆ ಎದ್ದ ತಕ್ಷಣವೇ ಏನಾದರೂ ತಿನ್ನೋದು ಕೊಡಬೇಕು. ಹಾಗಾಗಿ ಅವನಿಗೆ ಮ್ಯೂಸ್ಲಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಅವನಿಗೆ ಮ್ಯೂಸ್ಲಿ ಕೊಟ್ಟೆ. ಯಾಕೆ ಬಂಗಾರ? ಹಾಂ ರಾಜು ಸರಿ ತಿನ್ನು. ಮಮ್ಮಿ ಕಾಫಿ, ಬಾಸು ಮ್ಯೂಸ್ಲಿ. ಮಾಡಬಾರ್ದಾ ಹೇಳೋ? ಹಾಂ ಗೈಸ್ ವಿಡಿಯೋ ಮಾಡಿದೆ ಅಂತ ಹೇಳ್ತಾ ಇದ್ದಾನೆ. ನಾನು ವಿಡಿಯೋ ಮಾಡಬೇಡ ನೀನು ಅಂತ. ಕೊಡ್ಬೇಕಂದ್ರೆ ನಾನು ವಿಡಿಯೋ ಮಾಡ್ಕೊಂಡಲ್ವ, ಅದಕ್ಕೆ ಫುಲ್ ಬಿದ್ದು ಅಳ್ತಾ ಇದ್ದಾನೆ. ನಾನು ವಿಡಿಯೋ ಯಾಕೆ ಮಾಡಿದೆ ನೀನು ಅಂತ. ನೋಡಿ ಇಲ್ಲಿ ಎಂಥ ಮಕ್ಳು ಉಟ್ಬಿಟ್ಟಿದ್ದಾರೆ ನನಗೆ. ನನ್ನ ವಿಡಿಯೋ ನೀನು ಯಾಕೆ ಮಾಡಿದೆ, ನಾನು ಹೇಳ್ದೆ ತಾನೇ ಮಾಡಬೇಡ ಅಂತ. ಮಾಡಿದ್ದೆ ಅದಕ್ಕೆ ಅಂದ್ಬಿಟ್ಟು ಅವಾಗಿಂದ ಅಳ್ತಾವನೆಲ್ಲ. 15 ನಿಮಿಷ ಆಯಿತು ಅಳೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅವಾಗಿಂದನೂ ಅಳ್ತಾ ಇದ್ದಾನೆ. ನಾನು ವಿಡಿಯೋ ಮಾಡಬೇಡ ಅಂತ ಹೇಳ್ದೆ, ನೀನು ಯಾಕೆ ಮಾಡಿದೆ ಅಂತ. ವಿಡಿಯೋ ಡಿಲೀಟ್ ಮಾಡಬೇಕಾ? ಇವಾಗೇನು ನೀನು ವಿಡಿಯೋ ಡಿಲೀಟ್ ಮಾಡ್ಬೇಕೇನೋ ಬಸ್ಸು? ಹಾಂ ಸಾರಿ ಆಯ್ತಾ ನೀನು ವಿಡಿಯೋ ಮಾಡಿದ್ದಕ್ಕೆ? ಆಯಿತು ಮಾಡಲ್ಲ, ಎದ್ದೇಳು ಇವಾಗ. ಡಿಲೀಟ್ ಮಾಡ್ತೀನಿ, ಎದ್ದೇಳು ನಾನೆಲ್ಲ. ಯಾಕೆ ನಿಂಗೆ ಇಷ್ಟ ಇಲ್ಲ? ಹಾಂ ವಿಡಿಯೋದಲ್ಲಿ ಬರೋಕ್ಕೆ ನಿಂಗೆ ಇಷ್ಟ ಇಲ್ವಾ? ಇಷ್ಟ ಇಲ್ವಾ ಹೇಳು, ಇಷ್ಟ ಇಲ್ವಾ? ಹಾಂ ಇಷ್ಟ ಇಲ್ವಾ ನಿಂಗೆ? ಸರಿ ಡಿಲೀಟ್ ಮಾಡಲಾ? ಮಾಡಿರೋದೆಲ್ಲ ಹೇಳು. ಡಿಲೀಟ್ ಮಾಡಬೇಕಾ? ಸರಿ ಎದ್ದೇಳು, ಎಲ್ಲ ಡಿಲೀಟ್ ಮಾಡ್ತೀನಿ. ಎದ್ದೇಳು. ಬೇಡ ಆಯ್ತು ಎದ್ದೇಳು, ಯಾವುದು ಬೇಡ ನಿಂದು. ಡಿಲೀಟ್ ಮಾಡ್ತೀನಿ ಬಾ, ಎದ್ದೇಳು. ಅಲ್ವಾಗ ಎದ್ದೇಳು ಇವಾಗ. ಎದ್ದೇಳು ಇವಾಗ, ಎದ್ದೇಳು. ಡಿಲೀಟ್ ಮಾಡ್ತೀನಿ, ಎದ್ದೇಳೆಲ್ಲ. ನೋಡಿದ್ರಲ್ವ ನನ್ನ ಮಗ ಒಂದು ವಿಡಿಯೋ ಮಾಡಿದ್ದಕ್ಕೆ ನಾನು ಫುಲ್ ಅಳ್ತಾ ಇದ್ದಾನೆ. ಅವ್ನು ನಿದ್ದೆ ಮಾಡಿದ್ದಾಗ ಅವ್ನಿಗೆ ಏನಾದರೂ ಇಷ್ಟ ಮಾಡಿಲ್ಲ ಅಂದರೆ 1 ಅವರ್ 2 ಅವರ್ ಅಳ್ತಾ ಕೂತ್ಕೊತಾನೆ. ಸೊ ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿ ಆಮೇಲೆ ನಾನು ಜಿಮ್ಮಿಗೆ ಬಂದೆ. ಸೊ ಇವತ್ತು ನನ್ನ ಜಿಮ್ಮಲ್ಲಿ ನಂದು ಚೆಸ್ಟ್ ವರ್ಕೌಟ್ ಇತ್ತು. ಸೊ ವರ್ಕೌಟ್ ಕೂಡ ಎಲ್ಲನೂ ಮುಗಿಸ್ಕೊಂಡೆ. ಹಾಗೆ ಅದ್ರ ಜೊತೆಗೆ ಆ್ಯಪ್ಸ್ ವರ್ಕೌಟ್ ಎಲ್ಲ ಮಾಡಿ ಸೊ ಮನೆಗೆ ಬಂದೆ. ದಿನದ ಲಾಸ್ಟ್ ಮೀಲ್ ನಾನಿವತ್ತು ರಾಗಿಯಲ್ಲೇ ಏನಾದರೂ ಟ್ರೈ ಮಾಡಬೇಕು ಅಂದ್ಬಿಟ್ಟು ರಾಗಿ ಸೂಪ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ. ಸೊ ನಾನು ಅವಾಗವಾಗ ಮಾಡ್ಕೊಂಡು ಕುಡಿತಾ ಇರ್ತೀನಿ. ಸೊ ನಿಮಗೆ ಇವತ್ತಿನ ರೆಸಿಪಿ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಸೊ ಅದಕ್ಕೆ ಕಟ್ ಮಾಡಿರೋ ಅಂಥ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿನೂ ಕೂಡ ಒಂದು ಸ್ವಲ್ಪ ಬ್ರೌನ್ ಆಗೋ ತನಕ ಚೆನ್ನಾಗಿ ಆ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಆಯಿಲ್ನ ಇದರಲ್ಲಿ ಕಮ್ಮಿ ಯೂಸ್ ಮಾಡ್ಕೊಳ್ಳಿ. ಸೊ ಕಮ್ಮಿ ಯೂಸ್ ಮಾಡ್ಕೊಳ್ಳೋದ್ರಿಂದ, ಯಾಕೆಂದರೆ ಆಯಿಲಲ್ಲೂ ನಿಮಗೆ ಕ್ಯಾಲರಿ ಜಾಸ್ತಿ ಆಗುತ್ತೆ. ನಾವು ಕ್ಯಾಲರಿ ಕಟ್ ಮಾಡಬೇಕು ಅಂತಲೇ ಈ ಥರ ಸೂಪ್ಸ್ ಎಲ್ಲ ಜಾಸ್ತಿ ಮಾಡ್ಕೊಳ್ಳೋದು. ಸೊ ಅದಾದಮೇಲೆ ಅದಕ್ಕೆ ನಾನಿಲ್ಲಿ ಬೀನ್ಸು ಹಾಗೆಯೇ ಸಣ್ಣಗೆ ಕಟ್ ಮಾಡಿರೋಂಥ ಕ್ಯಾರೆಟ್ ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಇದ್ರ ಜೊತೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ತುಂಬ ಏನಿದು ಬೇಯೋದು ಬೇಡ, ಅಂದರೆ ಇದ್ರ ಕ್ರಂಚಿನೆಸ್ ಹಾಗೆ ಇದ್ರೇ ಚೆನ್ನಾಗಿರುತ್ತೆ. ಸೊ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ನಿಮಗೆ ಸೂಪ್ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನಾನು ನೀರು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನು ನಾನಿಲ್ಲಿ ರಾಗಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಅಂದರೆ ತಣ್ಣೀರ ಜೊತೆ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಅದನ್ನು ಡೈರೆಕ್ಟಾಗಿ ರಾಗಿನ ಈ ಸೂಪ್ ಒಳಗಡೆ ಹಾಕ್ಬಿಟ್ರೆ ಗಂಟು ಆಗಿಬಿಡುತ್ತೆ. ಹಾಗಾಗಿ ಸಪ್ರೇಟಾಗಿ ಅದನ್ನು ಸೊ ಒಂದು ಸ್ವಲ್ಪ ವಾಟರ್ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಂಡ್ರೆ ನೋಡ್ತಾ ಇರ್ಬೋದು ಇವಾಗ ಸೂಪ್ ಬಂದ್ಬಿಟ್ಟು ತಿಕ್ಕಾಗಕ್ಕೆ ಸ್ಟಾರ್ಟ್ ಆಗುತ್ತೆ.
ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಹೆಲ್ದಿ ಮೀಲ್ ರಿಪ್ಲೇಸ್ಮೆಂಟ್ ಅಂತಲೇ ಹೇಳ್ಬೋದು ನೈಟಿಗೆ. ಸೊ ಅದಕ್ಕೆ ಚೆನ್ನಾಗಿ ಕುದ್ಮೇಲೆ ಒಂದು ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದೀನಿ. ನೀವು ಆರಿಗೆನೋ ಎಲ್ಲ ಹಾಕ್ಕೋಬೋದು. ನಾನು ಜಸ್ಟ್ ಪೆಪ್ಪರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಪೆಪ್ಪರ್ ಪೌಡರ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಅಷ್ಟೇ, 1-2 ನಿಮಿಷ ಆ ಕಡೆ ಈ ಕಡೆ ತಿರುಗಿಸಿದ್ರೆ ಇದು ಬೇಗನೆ ಆಗೋಗ್ಬಿಡುತ್ತೆ. ಒಂದು 5 ಮಿನಿಟ್ಸಲ್ಲೆಲ್ಲ ನೀವು ಈ ಸೂಪ್ನ ರೆಡಿ ಮಾಡ್ಕೋಬೋದು ನೈಟ್ ಟೈಮು. ಅದ್ರ ಜೊತೆಗೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸೂಪ್ ರೆಡಿ ಆಗುತ್ತೆ. ಸೂಪರ್ ಟೇಸ್ಟಿ, ಸೂಪರ್ ಈಸಿ ಅಂತಲೇ ಹೇಳ್ಬೋದು. ಕ್ವಿಕ್ಕಾಗಿ ಏನಾದರೂ ನೈಟ್ ಟೈಮ್ ಮಾಡ್ಕೋಬೇಕಪ್ಪ ಅಂದಾಗ ಈ ಸೂಪ್ನ ಟ್ರೈ ಮಾಡಿ. ರಿಸಲ್ಟು ಸಿಗುತ್ತೆ, ಹಾಗೆ ಬೇಗನೂ ಆಗುತ್ತೆ, ಹಾಗೆ ಫುಲ್ ಫಿಲ್ಲಿಂಗಾಗಿ ಕೂಡ ಇರುತ್ತೆ. ಇವಾಗ ಸ್ಟವ್ ಆಫ್ ಮಾಡಿ ನಾನಿಲ್ಲಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೀವು ಇದಕ್ಕೆ ಲೆಮನ್ ಎಲ್ಲ ಸ್ಕ್ವೀಸ್ ಮಾಡ್ಕೊಂಡು ಕೂಡ ತಿನ್ಬೋದು. ಹಾಗೆಯೇ ನೀವು ಇಲ್ಲಿ ವೆಜಿಟೇಬಲ್ಸ್ನ ಬಂದು ಎಕ್ಸ್ಟ್ರಾ ನೀವು ಸ್ವೀಟ್ ಕಾರ್ನ್ ಈ ಥರದ್ದೆಲ್ಲ ಯೂಸ್ ಮಾಡ್ಬೋದು. ಹಾಗೆಯೇ ಬಟಾಣಿ ಈ ಥರದ್ದೆಲ್ಲ ಯೂಸ್ ಮಾಡಿದರೂ ಕೂಡ ಚೆನ್ನಾಗಿರುತ್ತೆ. ನಾನಿವತ್ತು ನಮ್ಮ ಮನೇಲಿ ಏನು ವೆಜಿಟೇಬಲ್ಸ್ ಇತ್ತು ಅದನ್ನು ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ಹಾಗೆಯೇ ಅದ್ರ ಜೊತೆಗೆ ನಾನು ಒಂದು ಹೋಲ್ ಎಗ್ ಕೂಡ ತೊಗೊತಾ ಇದ್ದೀನಿ. ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿದ್ರಲ್ವಾ, ಇವತ್ತು 3 ಟೈಮ್ ಫುಡ್ಡಲ್ಲೂ ನಾನು ರಾಗಿನ ಯೂಸ್ ಮಾಡಿದ್ದೀನಿ. ನೀವು ಕೂಡ ನಿಮ್ಮ ಡಯಟಲ್ಲಿ ರಾಗಿನ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ನ ತಗೊಳ್ಳಿ. ಅದಾದಮೇಲೆ ಹಿಟ್ಟು ಕೂಡ ನಾನು ಅಕ್ಕಿ ನೆನೆಸಿದ್ನಲ್ವ, ಬರ್ಸಿದ್ದೆ. ನಾನು ಹೊರಗಡೆ ಬರ್ಸಿದ್ದೆ ಇವತ್ತು. ಅಂದರೆ ಈ ನಡುವೆ ನಾನು ಹೊರಗಡೆನೇ ಬರ್ತಾ ಇದ್ದೀನಿ. ಮನೇಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಬಿಸಿ ಜಾಸ್ತಿ ಆಗಿಬಿಡುತ್ತೆ ಮಿಕ್ಸಿ. ಹಾಗಾಗಿ ಅದ್ರ ಒಂಥರ ಅಷ್ಟು ನಿಮಗೆ ಹುಬ್ಬಲ್ಲ ಹಿಟ್ಟು. ಹಾಗಾಗಿ ಹೊರಗಡೆನೇ ಬರ್ಸಿದ್ದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.